ಮಾಡಬೇಕಂತ ಒತ್ತಡ ಅವ್ರ ಮೇಲೆ ಅದು. ಹೀಗಾಗಿ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಡಿ ಕೆ ಶಿ ಅವ್ರಿಗೆ ಸಿ ಎಮ್ ಸೀಟ್ ಕೊಡಲಿಕ್ಕಿಲ್ಲ ಅನ್ನೋದು. ಆದರೂ ಈ ಡಿ ಕೆ ಶಿ ಅವ್ರ ಮೇಲೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ ಪ್ರೀತಿ ಅದ, ಅದು ಅವ್ರಿಗೂ ಒಂದು ಭಯ ಅದ. ಸಿದ್ದರಾಮಯ್ಯನವರು ಸೆಳೆದು ನಿಂತರಪ್ಪ ಅಂತಂದ್ರೆ ಪಾರ್ಟಿ ಒಡೆದು ಹೋಗ್ತದೆ ಅನ್ನುವಂಥ ಭಯ. ಆ ಭಯದಿಂದಾಗಿ ಈ ಸಲ ಏನಾದರೂ ಡಿ ಕೆ ಶಿ ಅವರು ಭಾಳ ಒತ್ತಡ ತಂದ್ರೆ ನಾನೇ ಆಗ್ಬೇಕಂತ ಹಳ್ಳಿಗೆ ಬಿದ್ದರೆ ಆಲ್ರೆಡಿ ಹಳ್ಳಿಗೆ ಬಿದ್ದು ಬಿಟ್ಟಿದ್ದಾರೆ ಅವರು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಶಾಸಕರ ಜೊತೆಗೆ ತಮ್ಮ ಸಂಪರ್ಕ ಮಾಡಿಕೊಂಡು ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಈ ಸಲ ಅಣ್ಣ ತಮ್ಮ ಅಂದರೆ ಸುರೇಶ್ ಡಿ ಕೆ ಶಿವಕುಮಾರ್ ಇಬ್ಬರು ಕುಡ್ಕೊಂಡು ಸಲ ನಾವು ಶತಾಯಗತ ಈ ಮುಂದಿನ 2 ವರ್ಷಗಳಿಗೆ ಸಿ ಎಮ್ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದರಿಂದಾಗಿ ಇದೇ ಹಠ ಸಿದ್ದರಾಮಯ್ಯರು ಮತ್ತು ಅವ್ರ ಬೆಂಬಲಿಗರಲ್ಲಿ ಮೂಡಿದ್ದರಿಂದಾಗಿ ಜೊತೆಗೆ ಅಹಿಂದದ ನಾಯಕರಾಗಿ ಇನ್ನೂ ಬೆಳಿಬೇಕಾಗಿದ್ದ ಸತೀಶ್ ಅವರಿಗೆ ಈ ಸಂದರ್ಭದಲ್ಲಿ ಸಿ ಎಮ್ ಮಾಡೋ ಸಾಧ್ಯತೆಗಳು ವಿಶೇಷವಾಗಿ ಕಡಿಮೆ. ಆದರೂ ಒಂದು ವೇಳೆ ಡಿ ಕೆ ಶಿ ಬಂದರೆ ಮುಂದಿನ ದಿನಗಳಲ್ಲಿ ಸತೀಶ್ ಅವರ ಈ ಕನಸು ನುಚ್ಚೂರಾಗೋದು 2 ಮಾತಿಲ್ಲ ಅನ್ನೋಂಥ ಮಾತುಗಳು ಆ ಒಂದು ರಾಜಕೀಯ ವಲಯದಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈಗೇನಪ್ಪ ಅಂತಂದರೆ ದಲಿತ ಸಿ ಎಮ್ ಕಾರ್ಡನ್ನು ಉಳಿಸೋದು, ಒಂದು ವೇಳೆ ತಾನೇ ಉಳಿದ್ರೆ ಅಡ್ಡಿ ಇಲ್ಲ ಅಂದರೆ ದಲಿತರನ್ನು ಮಾಡಿ ಹೋಗುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಈ ದಲಿತ ಸಿ ಎಮ್ ಅಸ್ತ್ರ ಎಲ್ಲಿವರೆಗೆ ಆಗ್ಬೋದು. ಜೊತೆಗೆ ಇನ್ನೂ ಒಂದು ಕಾರಣ, ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದದ ಏನಪ್ಪ ಅಂದರೆ CBI ಇನ್ನೊಂದೇನೋ ಆರೋಪಗಳು ಇವ್ರ ಮೇಲೆ ಇದ್ದಾವೆ, ಡಿ ಕೆ ಶಿ ಮೇಲೆ, ಅವುಗಳನ್ನು ಸಹಿತ ಎತ್ತಿ ಒಂದು ಕೊಡುವಂಥ ಕೆಲಸ ಆಗ್ಬೋದು, ಮತ್ತೇನೋ ಆಗ್ಬೋದು. ಹೈಕಮಾಂಡ್ಗೆ ಏನಾಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಕ್ಷಣಕ್ಕೂ ಸಹಿತ ಒಂದು ಏನೋ ಸುದ್ದಿಗಳು ಬದಲಾವಣೆ ಆಗ್ತಾ ಇದ್ದಾವೆ. ಡಿ ಕೆ ಶಿ ಅವರು ಕ್ಷಣಕ್ಕೆ ಬರಿಷ್ಠ ಆಗ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ನೋಡೋಣ ಏನಾಗ್ತದೆ. ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.